ಸರ್ ಎಂಟ್ರಿ ಕೊಡ್ತಿದ್ದಾಗೆ ಈ ಫಾಲ್ ಸೀಲಿಂಗ್ ಸಕ್ಕದಾಗಿದೆಯಲ್ಲ ಸರ್? ಟೋಟಲ್ ವುಡ್ಡಲ್ಲೇ ಮಾಡ್ತೀರಾ ಸರ್ ಇದು? ವುಡ್ಡಲ್ಲಿ ಮಾಡಿರೋದಾ? ಹಿಡನ್ ಟಾಯ್ಲೆಟ್? ಓಹೋ ನೋಡಿ ವೀಕ್ಷಕರೇ, ಒಳಗಡೆ ಹಿಡನ್ ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲೊಂದು ನಿಮಗೆ ವ್ಯಾನಿಟಿ ಸಿಗುತ್ತೆ ಅಂಡ್ ಈ ಕಡೆ ವಾಶ್ರೂಮ್. ನೀವು ಕೇಳಿದ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅದೇ ನೋಡಿ ಸರ್, ಇದೆ ಅಲ್ವಾ? ಜಿಂದಾಲ್? ಜಿಂದಾಲ್ ಪ್ರೆಸ್ಟೀಜ್ ಅದೇ. ಹಾಂ. ಸೊ ಅದ್ರ ಹಿಂದ್ಗಡೆನೆ ನಮಗೆ ಮೆಟ್ರೋ ಬರುತ್ತೆ. ಮೆಟ್ರೋ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿದ್ದೆ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ನೀವು ಹೇಳ್ತಾ ಇದ್ರಿ ಏನು ಸರ್ ಬರೀ 1 ಕೋಟಿ ಮೇಲೇನೆ ಬಿಲ್ಡಿಂಗ್ ತೊಗೊಂಬರ್ತಾ ಇದ್ರಾ, ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಏನಿದ್ರು 1 ಕೋಟಿ ಕೆಳಗಡೆ ಇರುವಂಥ ಒಂದು ಒಳ್ಳೆ ಮನೆ ತೊಗೊಂಬರ್ರಿ, ಅದು ಕೂಡ ಒಂದು ಒಳ್ಳೆ ಲೊಕ್ಯಾಲಿಟಿಲಿ ಅಂತ ಹೇಳ್ತಾ ಇದ್ರಿ. ಹೌದು ವೀಕ್ಷಕರೇ, ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಮನೆ ತೊಗೊಂಬಂದಿದ್ದೀನಿ, ಒಂದು ಒಳ್ಳೆ ಲೊಕ್ಯಾಲಿಟಿಲಿ. ಹೌದು, ಯಾರ್ಯಾರಿಗೆ ಮೆಟ್ರೋ ಗೊತ್ತು ಅವರೆಲ್ಲರೂ ಕೂಡ ಇಲ್ಲಿ ಈಸಿಯಾಗಿ ಬರ್ಬೋದು. ಅಂಥ ಒಳ್ಳೆ ಕನೆಕ್ಟಿವಿಟಿ ಇರುವಂತಹ ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ, ಒಂದು ಒಳ್ಳೆ ಲೊಕ್ಯಾಲಿಟಿಲಿ ಇರುವಂಥದ್ದು. ಒಂದು ವೇಳೆ ನೀವು ಇಲ್ಲಿ ಉಳ್ಕೊಂತೀನಿ ಅಂದರೂ ಕೂಡ ಹೇಳಿ ಮಾಡಿಸಿರುವಂತಹ ಜಾಗ, ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂತಹ ಏರಿಯಾ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂತಹ ರವಿಕುಮಾರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ಒಂದು ಒಳ್ಳೆ ಮನೆ ತೊಗೊಬಂದಿದ್ದೀರಾ. ಫಸ್ಟ್ ನಮ್ಮ ವೀಕ್ಷಕರಿಗೆ ಲೊಕ್ಯಾಲಿಟಿ ಬಗ್ಗೆ ಹೇಳ್ಬೇಡಣ. ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವು? ತೋಟದ ಗುಡ್ದಳ್ಳಿ. ನನಗೆ ಗೊತ್ತು ತೋಟದ ಗುಡ್ದಳ್ಳಿ ಅಂತ, ಬಟ್ ಎಲ್ಲರಿಗೂ ಗೊತ್ತಿರಬೇಕಲ್ಲ. ಫಸ್ಟ್ ಆಫ್ ಆಲ್ ಈ ತೋಟದ ಗುಡ್ದಳ್ಳಿ ಅಂತ ಅಂದ್ರೆ ಎಲ್ಲಿಂದ ಬರ್ಬೋದು ಸರ್ ನಾವು? ಹೆಸರುಘಟ್ಟ ಮೇನ್ ರೋಡಿಂದ ಬಂದ್ರೆ ನಿಮಗೆ 2.5 ಕಿಲೋಮೀಟರ್ ಸರ್. 2.5 ಕಿಲೋಮೀಟರ್ ಹೆಸರುಘಟ್ಟ ಮೇನ್ ರೋಡಿಂದ ಬಂದ್ರೆ. ತುಮಕೂರು ರೋಡಿಂದ ಬಂದ್ರೆ 3.5 ಆಗುತ್ತೆ. 3.5 ಕಿಲೋಮೀಟರ್. ಹೇಗೆ ಬರ್ಬೋದು ನಾವು? ಯಾವ ರೂಟಿಂದ ಬರ್ಬೋದು? ನೀವು ಜಿಂದಾಲ್ ಇದಿದೆಯಲ್ಲ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಇಂದ ಬರ್ಬೋದು. ಬೋನ್ಮಿಲ್ ಇದೆ, ಬೋನ್ಮಿಲ್ ಕಡೆಯಿಂದ ಬರ್ಬೋದು. TCI ಇದೆ, TCI ಕಡೆಯಿಂದ ಬರ್ಬೋದು. ನಿಮಗೆ ನ್ಯಾಷನಲ್ ಹೈವೇಗೆ ಎಲ್ಲ ಹತ್ರ ಆಗ್ಬಿಡುತ್ತೆ. ಜಿಂದಾಲ್ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಬ್ಯಾಕ್ ಸೈಡ್ಗೆ ಬಂದ್ರೆ ದೊಡ್ಡದಾಗಿದೆ ಅಲ್ವಾ? ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ, ಅದ್ರ ಹಿಂದ್ಗಡೆನೆ ಇರುವಂತದ್ದು ಅಂತ ಹೇಳ್ಬೋದು. ಅದೇ ತೋಟದ ಗುಡ್ಡದಲ್ಲಿ. ನಾನು ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ, ಲೊಕೇಶನ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್. ಆಮೇಲೆ ತೋಟದ ಇದೇನೋ ಓಕೆ. ಈಗ ಹೈವೇ ಇಂದ ಪಕ್ಕದಲ್ಲೇ ನಮಗೆ ಮೆಟ್ರೋ ಕೂಡ ಬರ್ತಾ ಇದೆ. ಈ ಏರಿಯಾಗೆ ಯಾವ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ? ಮೆಟ್ರೋ ಸ್ಟೇಷನ್ ಸಾಕತ್ ನಿಯರ್ ಆಗುತ್ತೆ. ತುಂಬಾ ಹತ್ರ ಆಗುತ್ತಾ? ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 2.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 2.5 ಕಿಲೋಮೀಟರ್ ನಾಗಸಂದ್ರದಿಂದ. ಆಮೇಲೆ ಈ ನಮ್ಮ ಈ 8ನೇ ಮೈಲಿಯಿಂದ ಚಿಕ್ಕಬಳ್ಳಾಪುರ ಹೋಗ್ತೀವಿ ನಾವು, ಅಲ್ಲಿಂದನೇ ಬಂದಿದ್ದೆ ಆಕ್ಚುಲಿ. ಆ ರೂಟಿಂದ ಎಷ್ಟು ದೂರ ಆಗುತ್ತೆ? 3 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 3 ಕಿಲೋಮೀಟರ್. ವೀಕ್ಷಕರೇ, ನಾನು ಬರ್ತಾ ಇರ್ಬೇಕಾದ್ರೆ ರೋಡ್ ಎಲ್ಲ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ನಿಮಗೆ ಏರಿಯಾ ಕೂಡ ತೋರಿಸ್ತಾ ಇರ್ತೀನಿ, ಹೇಗೆ ಬರ್ಬೋದು. ಒಂದು ಇದನ್ನ ಮ್ಯಾಪ್ ಹಾಕೊಟ್ಬಿಡ್ತೀನಿ, ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಹಂಗೆ ಬಾಯಿ ಮಾತಲ್ಲಿ ಹೇಳ್ತಾರೆ, ಅದೆಲ್ಲ ಏನೂ ಇಲ್ಲ. ಆಕ್ಚುಲ್ ಆಗಿ ಸರ್ ಹೇಳ್ದಂಗೆ 2.5-3 ಕಿಲೋಮೀಟರ್ಗೆ ನಾಗಸಂದ್ರ ಮೆಟ್ರೋಗೆ ಹೋಗ್ಬಿಡ್ಬೋದು. ಕರೆಕ್ಟಾ ಸರ್? ಇಲ್ಲಿ ಸರ್ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಯಾವ್ದಾವ್ದಿದೆ ನಮ್ಮ ವೀಕ್ಷಕರಿಗೆ ಹೇಳಿ? ಸಪ್ತಗಿರಿ ಕಾಲೇಜ್ ಇದೆ, ಸಪ್ತಗಿರಿ ಹಾಸ್ಪಿಟಲ್ ಇದೆ, ನಿಮಗೆ ಸೌಂದರ್ಯ ಕಾಲೇಜ್ ಬರುತ್ತೆ, ಆಚಾರ್ಯ ಕಾಲೇಜ್ ಬರುತ್ತೆ. ಎಲ್ಲ ನಿಯರೆಸ್ಟ್, ಎಲ್ಲ 1.5-2.5 ಕಿಲೋಮೀಟರ್ಸ್. ಇವೆಲ್ಲ ಫೇಮಸ್ ಕಾಲೇಜ್ಗಳು ಅಲ್ವಾ? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ. ಯೂನಿವರ್ಸಿಟಿ ಬೇರೆ ಇದೆ, ಯೂನಿವರ್ಸಿಟಿ ಆಗ್ತಿದೆ. ಸಪ್ತಗಿರಿ ಕಾಲೇಜಿಗೆ ಯೂನಿವರ್ಸಿಟಿ ಆಗ್ತಿದೆ, ನಿಮ್ಗೆಲ್ಲ ಹತ್ರ ಇದೆ. ಎಲ್ಲದೂ ಹತ್ರ ಆಗುತ್ತೆ. ಈ ಕಿರ್ಲೋಸ್ಕರ್ ಲೇಔಟ್ ಹತ್ರ ಹೇಳ್ತಾರೆ, ಅವೆಲ್ಲ ಅಕ್ಕಪಕ್ಕದೇ ಆಗುತ್ತೆ ಅಲ್ವಾ? ಸೊ ನೀವು ಯೂಶುವಲಿ ಬರ್ತಾ ಇರ್ತೀರಾ, ಓಡಾಡ್ತಾ ಇರ್ತೀರಾ, ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ. ಹೋಮ್ ಟೂರ್ ತುಂಬಾ ಮಾಡಿದ್ದೀನಿ ನಾನು ಈ ಏರಿಯಾದಲ್ಲಿ. ನಿಮ್ಗೆ ಗೊತ್ತಿರ್ಬೋದು ಯಾವ ಕಂಪನಿ ಜೊತೆ ಅಂತ ಹೇಳ್ಬಿಟ್ಟು. ಕಿರ್ಲೋಸ್ಕರ್ ಲೇಔಟ್ ಅಲ್ಲಿಂದ ಹತ್ತಿರದಲ್ಲೇ ಪಕ್ಕದ ಏರಿಯಾನೇ ಅಂತಾನೆ ಇದನ್ನ ಹೇಳ್ಬೋದು ಸರ್. ಇವಾಗ ದಿನ ಬೆಳಗ್ಗೆ ಎದ್ದಾಗ ಸಾಮಾನು ತಗೊಂಡ್ಬರ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲ ನೀವೇ ಬಂದ್ರಲ್ಲ ಸರ್, ನೋಡಿರಲ್ಲ, ಎಲ್ಲ ಪಕ್ಕದಲ್ಲೇ ಇದೆ, ಪಕ್ಕದ ರೋಡಲ್ಲೇ ಇದೆ ಅಲ್ವಾ? ಎಲ್ಲೂ ಹೋಗ್ಬೇಕಾಗಿಲ್ಲ, ವಾಕೇಬಲ್. ಸೊ ಮೇನ್ ನಾನು ಯಾಕೆ ಇಷ್ಟೆಲ್ಲ ಕೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಏನ್ ಅನ್ಕೊಂತಾರ ಅಂದ್ರೆ 1 ಕೋಟಿ ಕೆಳಗಡೆ ಇದೆ ಅಂತಂದ್ರೆ ಯಾವ್ದೋ ಔಟ್ಸ್ಕರ್ಟ್ ಅಲ್ಲಿ ಇದೆ, ಬೆಂಗಳೂರಿಂದ ಹೊರಗಡೆ ಇದೆ, ಅದಕ್ಕೋಸ್ಕರ ಹಿಂಗೆ ಹೇಳ್ತವ್ರು ಇವರು ಅಂತ ಹೇಳ್ಬಿಟ್ಟು. ಸೊ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಬಿಡೋಣ, ಎಲ್ಲಿದೆ ಏನ್ ಕತೆ ಅಂತ ತಿಳಿಸ್ಕೊಡೋಣ ಅಂತ ಈ ಮ್ಯಾಟರ್ ಎಲ್ಲ ನಾನು ನಿಮ್ಗೆ ಕೇಳುವಂಥದ್ದು. ಸೊ ಸುತ್ತಮುತ್ತಲ ಡೆವಲಪ್ ಆಗಿದೆ, ಎಲ್ಲ ಆಗಿದೆ ಸರ್. ಡೆವಲಪ್ಡ್ ಏರಿಯಾ, ಎಲ್ಲ ಡೆವಲಪ್ಡ್ ಏರಿಯಾ ಸರ್. ಇದು ಯಾವ ಖಾತಾ ಬರುತ್ತೆ? ಈ ಖಾತಾ ಬರುತ್ತೆ ಸರ್. ಈ ಖಾತಾ ಬರುತ್ತೆ. ಸೊ ನಾಳೆ ರಿಜಿಸ್ಟರ್ ಮಾಡ್ಕೋಬಹುದು ಅಲ್ವಾ? ಟೈಟಲ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನೊಂದು ವಿಚಾರ ಸರ್, ನೀವು ಮಧ್ಯವರ್ತಿನ ಡೈರೆಕ್ಟ್ ಓನರ್ ಸರ್? ಸೊ ಮತ್ತೆ ಯಾರು ಇಲ್ಲ, ನೋ ಬ್ರೋಕರ್, ಯಾರಿಗೂ ಕಮಿಷನ್ ಕೊಡಬೇಕಾಗಿಲ್ಲ. ಸೊ ಡೈರೆಕ್ಟ್ ನಿಮ್ಮ ಹತ್ರ ನೆಗೋಷಿಯಬಲ್ ಇದ್ರು ನಿಮ್ಮ ಹತ್ರ ಮಾಡಬಹುದು. ಗೊತ್ತಾಯ್ತಲ್ವಾ? ನೇರ ಮಾಲೀಕರಿಂದ ಮಾರಾಟ, ಕ್ಲಿಯರ್ ಟೈಟಲ್ ಇದೆ ಸರ್. ಇವಾಗ ಈ ಜಾಗದ ವಿಚಾರಕ್ಕೆ ಬಂದ್ಬಿಡೋಣ. ಟೋಟಲ್ ಎಷ್ಟು ದೊಡ್ಡದಾಗಿರುವಂತ ಸೈಟ್ ಇದೆ ಸರ್? ಇದು 800 ಅಡಿ ಇದೆ. 800 ಅಂದ್ರೆ ಎಷ್ಟು 25-40 ಇದೆ ಮೆಜರ್ಮೆಂಟ್. ಒಂಥರ ಮುಕ್ಕಾಲ್ ಸೈಟ್ ಇದೆ ಅಲ್ವಾ? ಟೋಟಲ್ ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಇಲ್ಲಿ? 17 ಚದರ. ಫ್ಲೋರ್ ವೈಸ್ ಹೇಳ್ಕೊಂಡು ಹೋಗಿ ಏನೇನು ಮಾಡಿದ್ದೀರಾ ಇಲ್ಲಿ? ಕೆಳಗಡೆ ಫ್ಲೋರ್ ಅಲ್ಲಿ ಸಿಂಗಲ್ ಬೇಸ್ಗೆ ಮಾಡಿದ್ವಿ. ಓನರ್ ಪರ್ಪಸ್ಗೆ ಅಂದ್ರೆ 2 ಬೇಸ್ಗೆ ಮಾಡಿದ್ವಿ. ಅದರ ಮೇಲೆ ಆರ್ಕೆ ಒಂದು ಸಿಂಗಲ್ ಮಾಡಿದ್ವಿ. ಸಿಂಗಲ್ ಆರ್ಕೆ
ಇದು ಬಾಡಿಗೆ ಕೊಡ್ಬೋದಾ? ಬಾಡಿಗೆ ಪರ್ಪಸ್ ಬಾಡಿಗೆ ಬರ್ತಾರೆ ಇಲ್ಲಿ ಸರ್? 100% ಬರ್ತಾರೆ. ಎಷ್ಟು ಬಾಡಿಗೆ ಎಷ್ಟು ಬರ್ತಾ ಇದೆ? ಕಾಮನ್ ಅಂದ್ರೆ 8,000 ಸಿಗುತ್ತೆ. ಒಂದು 8,000 ಸಿಗುತ್ತೆ. ಸಿಗುತ್ತೆ. ಮೇಲ್ಗಡೆ ಒಂದು 5-6 ಸಾವಿರ ಸಿಗುತ್ತೆ. ಫುಲ್ ಟಾಪ್ ಮೇಲ್ಗಡೆ ಟಾಪ್ದು ಮಧ್ಯದಲ್ಲಿ ನಾವು ಉಳ್ಕೋಬಹುದು. ಓನರ್ ಇರಬಹುದು. ಇಲ್ಲ ಇದನ್ನು ಬಾಡಿಗೆ ಕೊಟ್ಬಿಡ್ತೀವಿ ಅನ್ಕೊಳ್ಳೋಣ, ಅವಾಗ ರೆಂಟ್ ಪರ್ಪಸ್ಗೆ ದುಡ್ಡೇ ಉಳಿಯುತ್ತೆ ಅಲ್ವಾ? ಸರ್ 2 BHK ಎಷ್ಟಿಗೆ ಬರ್ಬೋದು ಸರ್ ಇಲ್ಲಿ ರೆಂಟ್? 2 BHK ಎಲ್ಲ ನಿಮಗೆ 15 ಮೇಲೆ ಸರ್. 15 ಮೇಲೆ ಬರುತ್ತೆ. ಒಂದು 25-26 ಸಾವಿರ ಇಲ್ಲಿ ಬರುತ್ತೆ ಬರುತ್ತೆ. ಇಡೀ ಬಾಡಿಗೆ ಬಿಟ್ಬಿಟ್ವಿ ಅಂತಂದ್ರೆ. ಕಡೆಗೆ ಅಪ್ರಿಷಿಯೇಷನ್ ಅಂತ ಇಲ್ಲ ಸರ್, ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂತಾ ಇದೀವಿ, ಒಂದ್ 2 ವರ್ಷ ಬಿಟ್ಟು ಮಾರೋಣ, 3 ವರ್ಷ ಬಿಟ್ಟು ಮಾಡೋಣ ಅಂತ ಮಾರೋಣ ಅಂತ ಇದ್ರೆ ಅದು ಒಳ್ಳೆ ಚೆನ್ನಾಗಿ ಗ್ರೋತ್ ಏರಿಯಾ ಸರ್, ಎಲ್ಲ ಲಾಭನೇ ಅಲ್ವಾ? ನನಗೆ ಗೊತ್ತು ಸರ್, ಬಟ್ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಲ್ವ ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಗೆ ಗೊತ್ತಿರೋ ನಮ್ಮ ಏರಿಯಾನೇ ಇದೆ ಆಕ್ಚುಲಿ, ಯಲಹಂಕ ಈ ಕಡೆಯಿಂದಾನೆ ನಾವು ಬರುವಂತದ್ದು. ಸೊ ಚಿಕ್ಕಬಾಣಾವರ ತುಂಬಾ ಹತ್ರ ಅಂತ ಹೇಳ್ಬೋದು. ಚಿಕ್ಕಬಾಣಾವರನೇ ನಮ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಸಿಗ್ಬಿಡುತ್ತೆ. ಚಿಕ್ಕಬಾಣಾವರ ಯಶವಂತಪುರ ಎರಡು ಸೇಮ್ ಆಗುತ್ತೆ, ಸೇಮ್ ಬರುತ್ತೆ, ಹತ್ರದಲ್ಲೇ ಹೋಗುತ್ತೆ. ಸೊ ಎಲ್ಲಿ ಬೇಕಾದ್ರೂ ಕೂಡ ಹೋಗಬಹುದು. ಇಲ್ಲಿ ಏರ್ಪೋರ್ಟಿಗೆ ಎಷ್ಟು ದೂರ ಇರ್ಬೋದು ನಿಮ್ ಪ್ರಕಾರ? 45 ಇದೆ. 45 ನಿಮಿಷ. ಹೋಗಿದ್ದೀರಾ ಯಾವತ್ತು? ಓಡಾಡ್ಕೊಂಡು ಬಂದಿದ್ದೀರಾ? ನಮ್ಮೂರು ಸರ್ ದೇವನಹಳ್ಳಿ. ಸೊ 45 ನಿಮಿಷಕ್ಕೆ ಏರ್ಪೋರ್ಟ್, ಒಂದು 5 ನಿಮಿಷಕ್ಕೆಲ್ಲ ರೈಲ್ವೆ ಸ್ಟೇಷನ್. ಬಸ್ಸಿಗೆ ಬಸ್ ಎಲ್ಲಿ ಬರುತ್ತೆ ಸರ್? 100 ಮೀಟರ್ಸ್ ಇದೆ ಬಸ್ ಸ್ಟಾಪ್ ಇಲ್ಲಿ. ಅದು 100 ಮೀಟರ್ ವಾಕೇಬಲ್ ಕರೆಕ್ಟ್ ಆಯ್ತು. ಸೊ ಆಮೇಲೆ ಲೀಗಲಿ ಕ್ಲಿಯರ್ ಇದೆಯಾ? ಲಿಟಿಗೇಷನ್ ಇಲ್ಲ ಸರ್, ಈಗಲೇ ಇದ್ರೆ ಹೇಳ್ಬಿಡಿ ಸರ್. ಇಲ್ಲ ಸರ್, ಎಲ್ಲ ಲೀಗಲ್, ಎಲ್ಲ ಚೆಕ್ ಮಾಡ್ಕೋಬಹುದು, ಎಲ್ಲ ಚೆಕ್ ಮಾಡ್ಕೊಂಡು 100% ಲೀಗಲ್. ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಕೊಡ್ತೀವಿ ಸರ್. ಕೊಡ್ತೀರಾ ತಾನೆ? ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪ್ರೈಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲ ಆಮೇಲೆ ಮಾತಾಡೋಣ. ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರಾ ಪ್ರೈಸ್ ಎಲ್ಲ ಕೂಡ. ಸೊ ಅದ್ರ ಬಗ್ಗೆ ಏನಿದೆ ಅಂತ ಕೊನೆಗೆ ಮಾತಾಡೋಣ. ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಸರ್, ನಡೀರಿ ಸರ್. ಮೊದಲನೇದಾಗಿ ಅಪ್ರೋಚಿಂಗ್ ರೋಡ್ ಇಲ್ಲಿ ಬರ್ತೀವಲ್ಲ, ಈ ರೋಡ್ ಎಷ್ಟಾಗಲ ಇದೆ ಸರ್? 20 ಫೀಟ್ ರೋಡ್ ಇದೆ ಸರ್. 20 ಅಡಿ ಆರಾಮ ಗಾಡಿ ಬರ್ಬೋದಾ? ಆರಾಮಾಗಿ ಬರ್ಬೋದು ಸರ್. ಗಾಡಿಯಲ್ಲಿ ಇಲ್ಲಿ ನಿಲ್ಸ್ಕೋಬಹುದು ಸರ್? ಪಾರ್ಕಿಂಗ್ ಎಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಇದೆ, ಡೆಡ್ ಎಂಡ್ ಇಲ್ಲೂ ನಿಲ್ಸ್ಕೊಬಹುದು, ಪಕ್ಕದಲ್ಲಿದೆ, ಅಲ್ಲಿದೆ, ನೀವೇ ನೋಡ್ತಿದ್ದೀರಲ್ಲ ಪಾರ್ಕಿಂಗ್ ಎಲ್ಲ. ಒಳಗಡೆ ನಿಲ್ಸ್ಕೋಬಹುದಲ್ವಾ? ಒಳಗಡೆ ನಿಲ್ಸ್ಕೋದು, ಕಾರ್ ಪಾರ್ಕಿಂಗ್ ಇದೆ. ಓಕೆ ಸರ್. ಫ್ರಂಟ್ ಎಲಿವೇಶನ್ ಸ್ವಲ್ಪ ಹೇಳಿ ನಮ್ಗೆ ಏನೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸರ್ ಸೆಂಟರ್ ಏನ್ ಮಾಡಿದೀವಿ ನಾವು, ಸಿವಿಲ್ ವರ್ಕ್ ಮಾಡಿದೀವಿ. ಬ್ರೌನ್ ಕಲರ್ ಏನ್ ಕಾಣ್ತಾ ಇದೆಯಾ, ಟೈಲ್ಸ್ ವರ್ಕ್. ಅದ್ ಬಿಟ್ರೆ ನಾವು ಇದು ನ್ಯಾಚುರಲ್ ಸ್ಟೋನ್ ಹಾಕ್ಸಿದ್ವಿ, ಕೆಳಗಡೆ ನೆಂಪೆಟ್ಕೆ ಅಂತ ನ್ಯಾಚುರಲ್ ಸ್ಟೋನ್ ಮಾಡಿಸಿರೋದು. ಓಕೆ. ಅದ್ ಬಿಟ್ರೆ ಗೇಟ್ಗೆ ಅಕ್ರಲಿಕ್ ಶೀಟ್ಸ್ ಹಾಕಿದೀವಿ. ಫೆಂಡರ್ ಮ್ಯಾಕ್ಸ್ ಹಾಕಿದ್ದೀರಾ? ಫೆಂಡರ್ ಮ್ಯಾಕ್ಸ್ ಹಾಕ್ಸಿದೀವಿ. ಫ್ರಂಟ್ ಏನಿದೆ ಬಾಲ್ಕನಿಗೆ ಗ್ಲಾಸ್, ಅದು ಬಂದು SF ಶೀಟ್ ಹಾಕ್ಸಿದೀವಿ. PVC ಶೀಟ್ ಹಾಕಿದ್ದೀರಾ? PVC ಶೀಟ್. ಮೇಲ್ಗಡೆ ಪರ್ಗೋಲಾ. ಸಿಂಪಲ್ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡಿದ್ದೀರಾ, ಒಂದು ಡೀಸೆಂಟ್ ಆಗಿ ಮಾಡಿದ್ದೀರಾ. ವೀಕ್ಷಕರೇ, ಡೀಸೆಂಟ್ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ ಇದು. ಆಕ್ಚುಲಿ ಒಂದೆರಡು ಲೈಟ್ ಹಾಕಿದ್ದಾರೆ. ಇಲ್ಲ ಟೆಕ್ಸ್ಚರ್ ಪೇಂಟ್ ಅಲ್ವಾ ಸರ್ ಇದು ಕಂಪ್ಲೀಟ್ ಆಗಿ? ಅಂಡ್ ಇಲ್ಲಿ ನೋಡಿ, ಇದೊಂದು ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ, ಗ್ರೇ ಬ್ಯಾಂಡ್. ಪರ್ಗೋಲಾ ತುಂಬಾ ಚೆನ್ನಾಗಿ ಬಂದಿದೆ. PVC ಫಾಲ್ ಸೀಲಿಂಗು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂತಂತಂದರೆ ನಿಮಗೆ ಒಂದು ಗೇಟ್ ಬರುತ್ತೆ. ಕಂಪ್ಲೀಟ್ ಆಗಿ ಫೆಂಡರ್ ಮ್ಯಾಕ್ಸ್ ಗೇಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ವಿತ್ MS ಫ್ರೇಮ್ ಹಾಕ್ಬಿಟ್ಟು ಫೆಂಡರ್ ಮ್ಯಾಕ್ಸನ್ನು ಫಿಟ್ ಮಾಡಿರುವಂಥದ್ದು. ಸರ್ ಇದು ಯಾವ ಫೇಸಿಂಗ್ ಬರುತ್ತೆ? ಈಸ್ಟ್ ಫೇಸಿಂಗ್ ಬರುತ್ತೆ ಸರ್. ಇದು ಈಸ್ಟ್ ಫೇಸಿಂಗಾ? ಒಂದು ಒಳ್ಳೆ ಫೇಸಿಂಗ್ ಹಂಗಾದ್ರೆ ಅಲ್ವಾ? ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಸರ್ ಈ ಮನೆಗೆ ಪವರ್ ಕನೆಕ್ಷನ್ ಕರೆಕ್ಟ್ ಆಗಿದೆಯಾ? ಚೆನ್ನಾಗಿದೆ, ಚೆಕ್ ಮಾಡಿದ್ವಿ, ನೋಡೋಣ, ತೋರಿಸ್ಬಿಡೋಣ. ಸೊ ವೀಕ್ಷಕರೇ, ಇದು ಮೀಟರ್ಗಳು ಸರ್. ಟೆಂಪ್ರರಿನಾ ಪರ್ಮನೆಂಟಾ ಸರ್ ಇದು? ಪರ್ಮನೆಂಟ್ ಸರ್. ಪರ್ಮನೆಂಟ್ ಮೀಟರ್. ಓಕೆ. ಸೊ ಇದು ಸರ್ ಸ್ಟೋರ್ ರೂಮ್ ಅಂತಾನೆ ಮಾಡ್ಕೊಂಡಿದೀವಿ. ಗ್ಯಾಸ್ ಇಟ್ಕೊಳ್ಳೋಕೆ ಓನರ್ಗೆ ಮತ್ತೆ ಬಾಡಿಗೆ ಮನೆಗೆ ಎರಡಕ್ಕೂ ಗ್ಯಾಸ್ ಇರ್ತಾನೆ. ಗ್ಯಾಸ್ ಕನೆಕ್ಷನ್ ಬಿಟ್ಟಿದ್ದೀರಾ ತಾನೆ? ನೋಡಿ ವೀಕ್ಷಕರೇ, ಅಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಗ್ಯಾಸ್ ಕನೆಕ್ಷನ್. ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಪಾರ್ಕಿಂಗ್ ಅಲ್ಲಿ ಸರ್ ಕಾರ್ ನಿಲ್ಸ್ಬೋದಾ, ಬೈಕ್ ನಿಲ್ಸ್ಬೋದಾ? ಎಷ್ಟು ದೊಡ್ಡ ಕಾರ್ ನಿಲ್ಸ್ಕೊಂಡು ಒಂದು 3 ಟೂ ವೀಲರ್ ನಿಲ್ಸ್ಕೋಬೋದಲ್ವಾ? ಪೀಸ್ಫುಲ್ ಆಗಿ ನೋಡಿ ವೀಕ್ಷಕರೇ, ಒಂದು ಕಾರ್ ಆರಾಮಾಗಿ ನಿಲ್ಸ್ಕೋಬಹುದು. ಸರ್ ಕೂಡ ಅವ್ರದ್ದು ವೆರ್ನಾ ಇದೆ, ವರ್ನಾಯಲ್ಲಿ ಇಲ್ಲಿ ಆರಾಮಾಗಿ ಹಾಕ್ತಾರೆ. ಸರ್ ನೀರಿಗೆ ಏನು ವ್ಯವಸ್ಥೆ ಸರ್? 24x7 ಇರುತ್ತೆ ನೀರು. ಎಲ್ಲಿಂದ ಬರುತ್ತೆ ನೀರು ಸರ್? CMC ನೀರೇ ಬರುತ್ತೆ. CMC ನೀರೇ ಬರುತ್ತೆ. 24 ಇರುತ್ತೆ. ಓಕೆ. ಫುಲ್ ಇದೆ, ಅದು ತೋರಿಸ್ಬಿಡ್ತೀವಿ. ಇದು ಸಂಪಲ್ವಾ ಸರ್? ಸಂಪ್ ಇದೆ ಸರ್. ಎಷ್ಟು ಸಾವಿರ ಲೀಟರ್ ಸಂಪ್ ಮಾಡಿದ್ದೀರಾ? 12.5 ಸರ್. 12.5 ಲೀಟರ್ದು ನೀರು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ವೀಕ್ಷಕರೇ. ನಿಮಗೆ ಕ್ಲಿಯರಿಟಿ ಕೊಟ್ಬಿಟ್ಟಿದ್ದಾರೆ. ಓಕೆ, ನೋಡ್ಬೋದು. ಆ್ಯಂಡ್ ಇಲ್ಲಿ ಸೇಫ್ಟಿ ಗ್ರಿಲ್ ಅಲ್ವಾ ಸರ್ ಇದು? ಸೇಫ್ಟಿ ಗ್ರಿಲ್. ಎರಡೂ ಕಡೆ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ವೀಕ್ಷಕರೇ. ಆಮೇಲೆ ಡೋರ್ ಯಾವುದು ಸರ್ ಇದು? ಸರ್ ಟೀಕ್, ಕಂಪ್ಲೀಟ್ ಟೀಕ್ ವುಡ್ ಡೋರ್ ಇದು? ನೋಡಿ ವೀಕ್ಷಕರೇ, ಕಂಪ್ಲೀಟ್ ಟೀಕ್ ವುಡ್ ಡೋರು. ಆ್ಯಂಡ್ ಫ್ರಂಟ್ ಸೈಡಲ್ಲೆಲ್ಲ ಟೈಲ್ಸ್ ಕ್ಲಾಡಿಂಗ್ ಅಲ್ವಾ ಸರ್ ಇದು? ಟೈಲ್ಸ್ ಕ್ಲಾಡಿಂಗ್ 2x4. ಓಕೆ. ಇದೆಲ್ಲ ರಫ್ ಅಲ್ವಾ ಸರ್ ಇದು? ರಫ್ ಟೈಲ್ಸ್ ಹಾಕಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಆ್ಯಂಡ್ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿಬಿಟ್ಟಿದ್ದೀರಾ? ಯಾಕೆ ಸರ್ ಪಾರ್ಕಿಂಗಲ್ಲಿ ಫಾಲ್ ಸೀಲಿಂಗು? ಚೆನ್ನಾಗಿರಲಿ ಅಂತ, ಇಲ್ಲೂ ಲುಕ್ ಇರಲಿ ಅಂತ ಅಲ್ವಾ? ಸೊ ವೀಕ್ಷಕರ, ಪಾರ್ಕಿಂಗಲ್ಲೂ ಕೂಡ ಒಂದು ಒಳ್ಳೆ ಫಾಲ್ ಸೀಲಿಂಗ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸರ್ ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ. ಇದು 1 BHK ಅಂತ ಹೇಳಿದ್ರಲ್ಲ ಸರ್ ನೀವು? ಸ್ಮಾರ್ಟ್ ಲಾಕ್ ಎಲ್ಲ ಕೊಟ್ಟಿದ್ದೀರಲ್ವ ಸರ್ ಇಲ್ಲಿ? ಸ್ಮಾರ್ಟ್ ಲಾಕ್. ಸೊ ನೋಡಿ ವೀಕ್ಷಕರೇ, ಇದು ಸ್ಮಾರ್ಟ್ ಲಾಕ್ ಬರುತ್ತೆ ನೋಡಿ. ಇದು ಒಳ್ಳೆ ಸ್ಮಾರ್ಟ್ ಲಾಕ್ ಕೊಟ್ಟಿದ್ದಾರೆ. ಕೆಳಗಡೆನೂ ಒಂದು ಲಾಕ್ ಬರ್ತಾ ಇದೆ ನಿಮಗೆ ಕಂಪ್ಲೀಟಾಗಿ. ಓಕೆ. ಇಲ್ಲಿ ಪವರ್ ಕನೆಕ್ಷನ್ದು ಇದು ಬರುತ್ತೆ, ಔಟ್ಲೆಟ್ ಬರುತ್ತೆ. ಓಕೆ. ಇಲ್ಲಿ ಪೀಕ್ ವಿಂಡೋ ಬರುತ್ತೆ, ಪಕ್ಕದಲ್ಲೇ ನೋಡ್ಕೋಬೋದು ಸರ್. ಆಮೇಲೆ ಮನೆಯದು ಕಂಪ್ಲೀಟ್ ಇಂಟೀರಿಯರ್ ಆಗಿದೆ ಸರ್? ಎಲ್ಲ ಟೋಟಲ್ ಇಂಟೀರಿಯರ್ ಎವ್ರಿಥಿಂಗ್ ರೆಡಿ ಇದೆ ನೋಡಿ ವೀಕ್ಷಕರೇ. ಇದು ಫಾಲ್ ಸೀಲಿಂಗು. ಸೊ TV ಯೂನಿಟ್ ತೋರಿಸ್ಬಿಡೋಣ? ಓಕೆ. ಸೊ ವುಡನ್ ಅಲ್ವಾ ಕಂಪ್ಲೀಟ್ ಆಗಿ? ಟೋಟಲ್ ವುಡ್. ಸರ್ ಯಾರು ಮಾಡಿ ಸರ್? ನಿಮ್ಗೆ ಗೊತ್ತಿರೋರು ಮಾಡಿದ್ರು ಸರ್? ಗೊತ್ತಿರೋ ಕಡೆ ಫ್ರೆಂಡ್ ಕಡೆನೇ ಮಾಡಿದ್ದು. ಫ್ರೆಂಡ್ ಅವರೇ ಮಾಡಿರೋದು? ಚೆನ್ನಾಗಿ ಮಾಡಿದ್ರು ಸರ್. ಸರ್ ಈ ಹಾಲ್ ಸೈಜ್ ಏನಿರ್ಬೋದು ಸರ್ ಇದು?
11ಕ್ಕೆ 13 ಇದೆ. 11ಕ್ಕೆ 13. 13 ಇದೆ. ಸೊ ಫ್ಲೋರಿಂಗ್ ಗ್ರಾನೈಟ್ ಅಲ್ವಾ ಇದು? ಹಾಂ ಗ್ರ್ಯಾಂಡ್ ಸರ್. ಎಷ್ಟು ಕಾಸ್ಟ್ ಎಷ್ಟಾಯ್ತು ಸರ್? ಸರ್ ಇದು 136 ರೂಪಾಯಿ ಇದೆ ಸರ್. 136 ರೂಪಾಯಿ. ಓಕೆ ಬನ್ನಿ ಸರ್ ಕಿಚನ್ ತೋರಿಸ್ಬಿಡೋಣ. ಕಿಚನ್ ಸೈಜ್ ಎಷ್ಟಿದೆ ಸರ್ ಇದು? 9 ಕಾರ್ ಇದೆ ಸರ್. 9ಕ್ಕೆ 6. ಸೊ ವೀಕ್ಷಕರೇ ಟೋಟಲ್ ವುಡ್ ಇದು ಇದೆ. ಸಾರಿಗೆ ಸ್ವಲ್ಪ ಟೆಕ್ನಿಕಲಿ ಗೊತ್ತಿಲ್ಲ, ನಾನು ಹೇಳ್ಬಿಡ್ತೀನಿ ಎಲ್ಲದೂ ಕೂಡ. ಸೊ ನೋಡಿ ಇಲ್ಲೆಲ್ಲ ಕಂಪ್ಲೀಟಾಗಿ ಸಜ್ಜಾ ಹಾಕಿದ್ದಾರೆ. ಸೊ ಮೇಲ್ಗಡೆ ಎಲ್ಲದೂ ಕೂಡ ಲಾಫ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಕಂಪ್ಲೀಟಾಗಿ ನೀವು ನೋಡ್ಬೋದು. ನೋಡಿ ಹಾಸನ್ ಗ್ರೀನ್ದು ಒಂದು ಇದು ಸಿಂಕು ಜೊತೆಯಲ್ಲಿ ಒಂದು ಕ್ಯಾಬಿನೆಟ್ ಎಲ್ಲ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನೋಡ್ಬೋದು. ಸ್ವಲ್ಪ ಓಪನ್ ಮಾಡಿ ಸರ್, ಒಂದು ತೋರಿಸ್ಬಿಡೋಣ ಯಾವ ಥರ ಮಾಡಿದ್ದಾರೆ ಏನು ಕತೆ. ನೋಡಿ ವೀಕ್ಷಕರೇ ಈ ಥರ ಇದೆ ನೋಡಿ, ಈ ಥರ ಎಲ್ಲ ಇದೆ. ಸೊ ಕಂಪ್ಲೀಟಾಗಿ ಫ್ರೇಮ್ ಸ್ಟ್ರಕ್ಚರಲ್ಲಿ ನಿಮಗೆ ಇದು ಮಾಡಿರುವಂಥದ್ದು ಬಾಟಮ್ ಎಲ್ಲ ಮಾಡಿದ್ದಾರೆ. ಇದು ನೋಡಿ 40 mm ಕೊಟ್ಟಿರುವಂಥದ್ದು. ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ಲಾಫ್ಟ್. ಓಕೆ ಸರ್ ದೇವ್ರ ಮನೆ ತೋರಿಸ್ಬಿಡೋಣ ಹಾಗೆ ಬನ್ನಿ ಸರ್. ಕಂಪ್ಲೀಟ್ ಗ್ಲಾಸಲ್ಲಿ ಮಾಡಿರೋದು. ಲೈಟ್ ಹಾಕಿ ಸರ್ ಹಾಗೆ. ಓಕೆ ಸೊ ವೀಕ್ಷಕರೇ ಆಲ್ಮೋಸ್ಟ್ 6/4 ಇದೆ. ಕೆಳಗಡೆ ಸೇಮ್ ಇಲ್ಲೇನು ಗ್ರಾನೈಟ್ ಇತ್ತು ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲೂ ನೋಡ್ತಾ ಇರ್ಬೋದು. ಮೇಲ್ಗಡೆ ಎಲ್ಲ ನಿಮಗೆ ವೈಟ್ ಟೈಲ್ಸನ್ನು ಹಾಕಿರುವಂಥದ್ದು ವಿತ್ ಗೋಲ್ಡನ್ ಬೀಡಿಂಗು. ಆ್ಯಂಡ್ ಇದು ಗ್ಲಾಸ್ ಡೋರ್ ಅಲ್ವಾ ಸರ್ ಇದು? ಗ್ಲಾಸ್ ಇದು ಚೆನ್ನಾಗಿದೆ ಸರ್, ಇದು ಸೂಪರಾಗಿ ಮಾಡಿದ್ದಾರೆ. ಟಫನ್ ಅಲ್ಲ ಸರ್ ಇದು? ಟಫನ್. ಮಕ್ಕಳೇನಾದರೂ ಹೊಡೆದ್ರೆ ಮಾಡಿದ್ರೆ ಏನಾಗಲ್ಲ. ಓಕೆ ಸರ್ ಇದು ಟೀ ಕುಡ್ಡ ಸರ್? ಟೀಕೆ ಸರ್, ಎಲ್ಲ ಟೀಕೆ. ಹಾಂ ಟೀ ಕುಡ್ದು ಫ್ರೇಮ್ ತೊಗೊಂಡು ಗ್ಲಾಸ್ದು ಶಟರ್ ಹಾಕ್ಬಿಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ. ಸರ್ ರೂಮ್ಗೆ ಹೋಗ್ಬಿಡೋಣ. ಬನ್ನಿ ಸರ್ ರೂಮ್ ಸೈಜ್ ಎಷ್ಟಿದೆ ಸರ್ ಇದು? ರೂಮ್ ಸೈಜ್ ಬಂದು ಇದು 13ಕ್ಕೆ 12 ಇದೆ. 13ಕ್ಕೆ 12 ದೊಡ್ಡದಿದೆ, ಸ್ವಲ್ಪ ದೊಡ್ಡದಾಗಿದೆ ಸರ್ ಇದು. ದೊಡ್ಡದಾಗಿದೆ. ಸೊ ವೀಕ್ಷಕರೇ ನೋಡಿ ಕಂಪ್ಲೀಟಾಗಿ 13ಕ್ಕೆ 12 ಆ್ಯಂಡ್ ಕಂಪ್ಲೀಟಾಗಿ ವಾರ್ಡ್ರೋಬ್ ಕೂಡ ರೆಡಿ ಇದೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಮಾಡಿದ್ದಾರೆ. ಸರ್ ವಾರ್ಡ್ರೋಬ್ ಓಪನ್ ಮಾಡಿ ಒಂಚೂರು ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ ಸ್ಲೈಡಿಂಗು ಆ್ಯಂಡ್ ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟನ್ನು ಯೂಸ್ ಮಾಡಿದ್ದಾರೆ. ಸ್ಲೈಡಿಂಗ್ ಇಟ್ಕೊಂಡಿದ್ದಾರೆ. ಓಕೆ ಲಾಫ್ಟು ದೊಡ್ಡದಾಗಿದೆ ನೋಡಿ ಸರ್. ಓಕೆ ಕ್ಲೋಸ್ ಮಾಡಿ ಸರ್. ಆಮೇಲೆ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ. ಓಕೆ ಒಂದು ವಿಂಡೋ ಕೊಟ್ಟಿದ್ದಾರಲ್ಲ ಸರ್ ಇಲ್ಲಿ? ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದೀರಾ ಸರ್? ಸ್ವಲ್ಪ ಜಾಗ ಸರ್ ಒಂದು ಕಲಡಿ ಬಿಟ್ಟಿದ್ದೀವಿ, ಒಂದು ಕಲಡಿ ಬಿಟ್ಟಿದ್ದೀವಿ. ಹಾಂ ಇದು ಹೊನ್ನೆದ ಸರ್ ಇದು? ಒಂದೇ ಸರ್, ಹೊನ್ನೆದು ಮಾಡಿರೋದು. ಓಕೆ ಸೊ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀರಾ? ಓಕೆ ವೀಕ್ಷಕರೇ ನೋಡಿ ಇದು ವಿನಿಯರ್ ಡೋರು. ಒಂದು 5,000 ರೂಪಾಯಿ ಇರುತ್ತದೆ ಆ್ಯಕ್ಚುಲಿ. ಯುರೋಪ್ ಅದು ನಿಮಗೆ ಲಾಕ್ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸರ್ ಇದು ಓಪನ್ ಮಾಡಿ. ವಾಶ್ರೂಮು PVC ಡೋರ್ ಕೊಟ್ಟಿದ್ದಾರೆ ವೀಕ್ಷಕರೇ. ವಾಶ್ರೂಮ್ ಸೈಜ್ ಏನಿರ್ಬೋದು ಸರ್ ಇದು? 10ಕ್ಕೆ 4 ಇದೆ ಸರ್. 10ಕ್ಕೆ 4 ತುಂಬ ದೊಡ್ಡದೇ ಮಾಡಿದ್ದಾರೆ ಬಿಡಿ ಸರ್ ಇದು. ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವ ಕಂಪ್ನಿ? ಎಲ್ಲ ಜಾಗ್ವಾರ್ ಹಾಕಿದೆ ಸರ್. ಕಂಪ್ಲೀಟ್ ಜಾಗ್ವಾರ್ ಹಾಕಿದ್ದೀರಾ? ಜಾಗ್ವಾರ್. ಓಕೆ ಮೇಲೆ ಬಂದುಬಿಡಿ. ಸೊ ಇಲ್ಲಿ ಸ್ಟೇರ್ ಕೇಸ್ ಅಗಲ ಹೇಳ್ಬಿಡಿ ಸರ್ ಹಾಗೆ ನಮಗೆ. 3 ಫೀಟ್ ಇದೆ ಸರ್. 3 ಫೀಟು 3 6 ಫೀಟ್. 6 ಫೀಟ್. ಓಕೆ ಸೊ ವೀಕ್ಷಕರೇ MS ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಇದು 2 BHK ಅಂತ ಹೇಳಿದ್ರಲ್ಲ, ಓನರ್ಗೋಸ್ಕರ. ವೀಕ್ಷಕರು ನೋಡ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ಹಾಕಿದ್ದಾರೆ. ಇದು PVC ಇದಲ್ವಾ ಸರ್ ಇದು? PVC ಶೀಟ್ ಸರ್. PVC ಶೀಟ್ ಹಾಕಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಆ್ಯಂಡ್ ಇದು ಟೀ ಕುಡ್ದ ಸರ್ ಇದು? ಟೋಟಲ್ ಟೀಕ್ ಸರ್. ನೋಡಿ ಇಷ್ಟು ದೊಡ್ಡದಾಗಿ ವಿಂಡೋ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಆ ಡೋರ್ ಕ್ಲೋಸ್ ಮಾಡಿ ಸರ್, ತೋರಿಸ್ಬಿಡೋಣ ಡೋರ್ನ. ಓಕೆ ಟೀಕಾ ಸರ್ ಇದು? ಫುಲ್ ಟೀಕ್ ಸರ್. ಓಕೆ ಬಟ್ ಇದೊಂದು ಕಲರು ಅದೊಂದು ಕಲರು ಪಾಲಿಶ್ ಬೇರೆ ಮಾಡಿರೋದು? ಇಲ್ಲ ಸರ್, ಇದು ವೈಟ್ ಟೀಕ್, ಇದು ಬ್ರೌನ್ ಟೀಕ್. ಓಕೆ ಬರ್ಮಾ ಬಾರ್ಡರ್ ಯೂಸ್ ಮಾಡಿದ್ರು ಒಂದು ಕಡೆ ಅಲ್ವಾ? ಮುಡ್ಸು ಟೀಕ್ ಥರ ಅದೊಂದು ಮಾಡಿರುವಂಥದ್ದು. ನೋಡಿ ವೀಕ್ಷಕರೇ ಚೆನ್ನಾಗಿದೆ. ಬಟ್ ಫಿನಿಶಿಂಗ್ ಆ ಥರ ಪಾಲಿಶ್ ಆ ಥರ ಬಂದಿದೆ ಇದು ಆ್ಯಕ್ಚುಲಿ. ನೀವು ನೋಡ್ಕೋಬೋದು, ಚೆಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಪನ್ ಮಾಡಿ ಓಪನ್ ಮಾಡಿ ಸರ್. ಓಕೆ ನೋಡಿ ವೀಕ್ಷಕರೇ ಸರ್ ಎಂಟ್ರಿ ಕೊಡ್ತಿದ್ದಾಗೆ ಈ ಫಾಲ್ ಸೀಲಿಂಗ್ ಸಕ್ಕದಾಗಿದೆಯಲ್ಲ ಸರ್? ಟೋಟಲ್ ವುಡ್ಡಲ್ಲೇ ಮಾಡಿಸಿಲ್ಲ ಸರ್ ಇದು. ವುಡ್ಡಲ್ಲಿ ಮಾಡಿರೋದಾ? ವಾ ಕ್ರೇಜಿ ಆಗಿದೆ ಸರ್ ಇದು. ಚಾರ್ಕೋಲ್ ಶೀಟ್ಸ್ ವೀಕ್ಷಕರೇ ಕಂಪ್ಲೀಟಾಗಿ ಚಾರ್ಕೋಲ್ ಶೀಟು ವುಡ್ ಹಾಕಿ ಮಾಡಿರುವಂಥದ್ದು ವಿತ್ ಡಿಸೈನರ್ ಲೈಟ್ ಅಂತ ಹೇಳ್ಬೋದು. ಸರ್ ಇಲ್ಲಿನ ಹಾಲಿನ ಸೈಜ್ ಏನಿದೆ ಸರ್ ಇದು? ಸರ್ 21ಕ್ಕೆ 12 ಇದೆ. ದೊಡ್ಡದಾಗಿದೆ, ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ ವೀಕ್ಷಕರೇ. ಆ್ಯಂಡ್ ಸೇಮ್ ಗ್ರಾನೈಟ್ ಸರ್ ಕೆಳಗಡೆ ಹಾಕಿದ್ರಲ್ಲ 130 ರೂಪಾಯಿ. 130 ರೂಪಾಯಿ. ಹಾಂ ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ ಲೂವರ್ಸನ್ನು ಹಾಕಿಬಿಟ್ಟು ಒಂದು TV ಯೂನಿಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು ವಿನಿಯರ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಕಂಪ್ಲೀಟಾಗಿ ಸ್ಟೋರೇಜ್ ಬರ್ತಾ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಬಾರ್ಡರ್ ಫಾಲ್ ಸೀಲಿಂಗ್ ತೊಗೊಂಡು ಜೊತೆಯಲ್ಲಿ ಸೆಂಟ್ರಲ್ಲಿ ಚಾರ್ಕೋಲ್ ಶೀಟು ವಿತ್ ವುಡನ್ ಫಾಲ್ ಸೀಲಿಂಗು ವಿತ್ ಡಿಸೈನರ್ ಲೈಟನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸರ್ ಈ ಕಡೆ ಒಂದು ಪಾರ್ಟಿಷನ್ ಮಾಡಿದಿರಲ್ವಾ ಇದು? ವುಡ್ಡಲ್ಲೇ ಮಾಡಿರೋದು? ವುಡ್ಡಲ್ಲೇ ಸರ್. ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ ವುಡ್ಡು ಮತ್ತು ಗ್ಲಾಸ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಕಿಚನ್ ಸೈಜ್ ಏನು ಬರ್ತಾ ಇದೆ ಸರ್ ಇದು? ಸರ್ 6ಕ್ಕೆ 8 ಬರುತ್ತೆ ಸರ್. 6ಕ್ಕೆ 8 ಇದು ಓಪನ್ ಕಿಚನ್. ನೋಡಿ ವೀಕ್ಷಕರೇ ಇದು ಮೇಲ್ಗಡೆ ನೋಡಿ ಕಂಪ್ಲೀಟಾಗಿ ಗ್ರಾನೈಟ್ ಟಾಪ್ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ಕೌಂಟರ್ ಕ್ಯಾಬಿನೆಟ್ಸ್ ಎಲ್ಲ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಲಾಫ್ಟ್ ಕೂಡ ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ಸೈಡಲ್ಲೂ ಕೂಡ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಯಲ್ಲಿ ಗ್ರಾನೈಟ್ನ ನಿಮಗೆ ವಾಶ್ ಬೇಸಿನ್ ಬರ್ತಾ ಇದೆ. ಫಿಟ್ಟಿಂಗ್ಸ್ ಎಲ್ಲ ಕೂಡ ಕಂಪ್ಲೀಟಾಗಿ ಜಾಗ್ವಾರನ್ನು ತಗೊಂಡಿರುವಂಥದ್ದು. ಆ್ಯಂಡ್ ಇದು ನೋಡಿ
ಓಕೆ, ಸೊ ನೋಡಿ ಇಲ್ಲಿ ಕಿಚನ್ ಫಿಟ್ಟಿಂಗ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಟೈಲ್ಸ್ ಹಾಕಿದ್ದಾರೆ. ನೀವು ಇಲ್ಲಿ ಫ್ರಿಜ್ ಇಟ್ಕೋಬೋದಲ್ಲ ಸರ್, ಇಲ್ಲಿ ಫ್ರಿಜ್ ಇಟ್ಕೊಳ್ಳೋ ಪಾಯಿಂಟು ಕೂಡ ಕೊಟ್ಟಿದ್ದೀರಾ ನೋಡಿ. ಈ ಪಾಯಿಂಟಿಗೆ ಹಾಕಿಬಿಟ್ಟು ಆರಾಮಾಗಿ ಫ್ರಿಜ್ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡಿ ಇಲ್ಲಿ ಫುಲ್ ಇದು ಕೊಟ್ಟಿದ್ದಾರೆ, ಪ್ಯಾನ್ಲಿಂಗ್ ಮಾಡಿರುವಂಥದ್ದು. ಓಕೆ ಸರ್, ದೇವ್ರ ಮನೆ ಬನ್ನಿ ಸರ್. ಕೆಳಗಡೆ ನೋಡಿದ್ವಲ್ಲ, ಸೇಮ್ ಅಲ್ವಾ ಸರ್ ಇದು? ಸೇಮ್ ಸರ್. ಓಕೆ ವೀಕ್ಷಕರೇ, ಅರೌಂಡ್ 4x4ಗೆ ನಿಮಗೆ ದೇವ್ರ ಮನೆ ಸಿಗುತ್ತೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, ಜೊತೆಯಲ್ಲಿ ವೈಟ್ ಟೈಲ್ಸ್ ಹಾಕಿರುವಂಥದ್ದು, ಗೋಲ್ಡನ್ ಬೀಡಿಂಗು, ಗ್ರಾನೈಟ್ ಹಾಕಿದ್ದಾರೆ. ಸೊ ಕ್ಲೋಸ್ ಮಾಡಿ ಡೋರ್ ತೋರಿಸ್ಬಿಡೋಣ. ಸೇಮ್ ಗ್ಲಾಸ್ ಡೋರ್ ಅಲ್ವಾ ಸರ್ ಕೆಳಗಡೆ ಹಾಕಿದ್ರಲ್ಲ, ವಿತ್ ಟೀಕ್ ಬೀಡಿಂಗ್, ಟೀಕ್ದು ಇದು ತೊಗೊಂಡಿದ್ದಾರೆ. ನೋಡ್ಬೋದು ಕಂಪ್ಲೀಟ್ ಪ್ಯಾನ್ಲಿಂಗ್ ಮಾಡಿರುವಂಥದ್ದು. ಗೋಡೆಯಲ್ಲೆಲ್ಲೂ ಮಕ್ಳಿಗೆ ಗಲೀಜು ಮಾಡಾಗೇ ಇಲ್ಲ ಬಿಡಿ ಸರ್, ಅಲ್ವಾ? ಎಲ್ಲ ಫುಲ್ ಕ್ಲಾಡಿಂಗ್ ವಾಲ್ ಪ್ಯಾನ್ಲಿಂಗ್ ಮಾಡಿಸ್ಬಿಟ್ಟಿದ್ದೀರಾ. ಸೊ ಕಂಪ್ಲೀಟಾಗಿ ವೀಕ್ಷಕರೇ ವಾಲ್ ಪ್ಯಾನ್ಲಿಂಗ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ಕಡೆನೂ ಅಷ್ಟೇ, ನಿಮಗೆ ವಿಂಡೋ ತೋರಿಸಿದ್ನಲ್ವಾ, ಸೊ ಇಲ್ಲೂ ಅಷ್ಟೇ ಕಂಪ್ಲೀಟ್ ಆಂಟಿಕೆ ಹಾಕಿದೆ ಸರ್. ಎಲ್ಲ ಆಂಟಿಕೆ ಸರ್, ಇದೆಲ್ಲ ಆಂಟಿಕೆ ಯೂಸ್ ಮಾಡಿದ್ದೀವಿ. ಹಾಂ, ಫಿಟ್ಟಿಂಗ್ಸ್ ಎಲ್ಲ ಆಂಟಿಕೆನೆ. ಫಿಟ್ಟಿಂಗ್ಸ್ ಎಲ್ಲ ಆಂಟಿಕೆ. ಓಕೆ ಓಕೆ, ಇದು ಹೈಫೈ ಇದು ಸ್ವಿಚಸ್ ತೊಗೊಂಡಿದ್ದಾರೆ. ಎಲ್ಲ ಹೈಫೈ ಸರ್. ಸೂಪರ್. ಬನ್ನಿ ಸರ್, ರೂಮ್ ನೋಡ್ಕೊಂಡು ಬಂದ್ಬಿಡೋಣ. 2 ಬೆಡ್ರೂಮ್ ಅಲ್ವಾ ಸರ್ ಇಲ್ಲಿ? ಇದೇನು ಸರ್ ಇಲ್ಲಿ? ಸರ್ ಇದು 5 ಟಾಯ್ಲೆಟ್ ಅಂದ್ಬಿಟ್ಟು. ಹಿಡನ್ ಟಾಯ್ಲೆಟ್. ಓಹೋ ಒಳಗಡೆ ಟಾಯ್ಲೆಟ್. ಓಹೋ ನೋಡಿ ವೀಕ್ಷಕರೇ, ಒಳಗಡೆ ಹಿಡನ್ ವಾಶ್ರೂಮ್ ಕೂಡ ಇದೆ. ಸೊ ಇಲ್ಲೊಂದು ನಿಮಗೆ ವ್ಯಾನಿಟಿ ಸಿಗುತ್ತೆ. ಆ್ಯಂಡ್ ಈ ಕಡೆ ವಾಶ್ರೂಮು. ಈ ವಾಶ್ರೂಮ್ ನಿಮಗೆ ಅರೌಂಡ್ 5x4 ಬರುತ್ತೆ ವೀಕ್ಷಕರೇ. ಕೆಳಗಡೆ ನೋಡಿ ಅದರಲ್ಲಿ ಫಿನಿಶ್ ತೊಗೊಂಡಿದ್ದಾರೆ. ಮೇಲ್ಗಡೆ ಆಲ್ಮೋಸ್ಟ್ 7 to 8 ಫೀಟ್ ಬರುತ್ತೆ ವೀಕ್ಷಕರೇ. ಓಕೆ ನೋಡಿ ಇಲ್ಲಿ 1 ಪೀಸ್ ಕಮೋಡು, ಆಮೇಲೆ PVC ಡೋರ್ ಅಲ್ವಾ ಸರ್ ಇದು? PVC ಡೋರ್ ಸರ್. ಕ್ಲೋಸ್ ಮಾಡಿ ಹಿಡನ್ ಡೋರ್ ತೋರಿಸ್ಬಿಡೋಣ ವೀಕ್ಷಕರಿಗೆ. ಗೊತ್ತೇ ಆಗಿಲ್ಲ ಸರ್ ನನಗೆ ಇಲ್ಲೊಂದು ಬಾತ್ರೂಮ್ ಇದೆ ಅಂತಲೇ ಗೊತ್ತಿಲ್ಲ, ಹಂಗೆ ಮುಂದೆ ಹೊರಟ್ಬಿಟ್ಟಿದ್ದೇನೆ. ಹ್ಯಾಂಡ್ ಬರಲ್ಲ, ಪುಷ್ ಅಪ್ ಮಾಡಿದ್ರೆ ಡೋರ್ ಓಪನ್ ಮಾಡಿದ್ರೆ ಅಷ್ಟೇ. ಒಂದೇ ನೀಟಾಗಿ ಕಾಣುತ್ತೆ. ಓಕೆ ಓಕೆ, ಒಳ್ಳೆ ಕೆಲಸ ಸರ್ ಇದು. ಹಾಗೆ ಸರ್ ಕ್ಲೋಸ್ ಮಾಡಿ. ಹಾಂ ಸೂಪರ್. ಬನ್ನಿ ಸರ್ ರೂಮ್ಗೆ ಹೋಗ್ಬಿಡೋಣ. ನೋಡಿ ವೀಕ್ಷಕರೇ, ಸೇಮ್ ವಿನಿಯರ್ ಡೋರು, ಎಲ್ಲ ಕಡೆ ವಿನಿಯರ್ ಡೋರ್ ತೊಗೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಓಕೆ ನೋಡಿ ಇಲ್ಲಿ ಫ್ಲಶ್ ಡೋರು, ವಿನಿಯರ್ ಡೋರ್ ಅಂತಲೂ ಕೂಡ ಹೇಳ್ಬೋದು. ಈ ರೂಮ್ ಸೈಜ್ ಏನಿದೆ? 10x10 ಇದೆ ಸರ್. 10x10 ಸಫಿಷಿಯೆಂಟ್. ನೋಡಿ ವೀಕ್ಷಕರೇ, ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಕೊಂಡ್ಬಿಡಿ. ಮಾಸ್ಟರ್ ಬೆಡ್ರೂಮ್ ಇದು. ಆಮೇಲೆ ವಾರ್ಡ್ರೋಬ್ ನೋಡಿ, ಜೊತೆ ಇಲ್ಲಿ ವಿತ್ ಬೆಡ್ ನೋಡಿ ವೀಕ್ಷಕರೇ, ವಿತ್ ಬೆಡ್ ವಿತ್ ಅಪೋಲ್ಸ್ಟ್ರಿ. ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು ನಿಮಗೆ ಒಂದು ಇದು ಬರುತ್ತೆ, ಮಿರರ್ ಬರುತ್ತೆ. ಆಮೇಲೆ ಈ ಕಡೆ ವಾಶ್ರೂಮು, ಅಟ್ಯಾಚ್ ವಾಶ್ರೂಮು. ಇದು ಅಷ್ಟೇ ನಿಮ್ಗೆ ಅರೌಂಡ್ 5x4 ಬರುತ್ತೆ. ಪಕ್ಕದಲ್ಲಿ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಮಾಡಿದ್ರಲ್ಲ ಸರ್ ಇದು? ಸೇಮ್ ಸರ್, ಸೇಮ್. ಓಕೆ, ಸೇಮ್ PVC ಇದು ಕೊಟ್ಟಿದ್ದಾರೆ. ಸಿಂಗಲ್ ಪೀಸ್ ಕಮೋಡು ನೋಡಿದ್ರಲ್ಲ, ಈ ಸಿಂಗಲ್ ಪೀಸ್ ಕಮೋಡು ಜೊತೆಲಿ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್. ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಸ್ವಲ್ಪ ಇದು ಡೋರ್ ಓಪನ್ ಮಾಡಿ ಸರ್, ತೋರಿಸ್ಬಿಡೋಣ ಒಂಚೂರು ಹೆಂಗಿದೆ ಅಂತ. ವಿತ್ ಲಾಕು ಹ್ಯಾಂಗರ್ ಎಲ್ಲ ಸೇಮ್ ಎಲ್ಲ ಸೇರಿ. ಓಕೆ, ಕ್ಲೋಸ್ ಮಾಡಿ ಸರ್. ಪಕ್ಕದಲ್ಲಿ ಇಲ್ಲಿ ಡ್ರೆಸ್ಸಿಂಗ್, ಇದು ಸ್ಟಡಿ ಅಲ್ವಾ ಸರ್? ಇಲ್ಲಿ ಸ್ಟಡಿ, ಆರಾಮಾಗಿ ಸ್ಟಡಿ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಇದು ಕಂಪ್ಲೀಟಾಗಿ ಸ್ಟಡಿ ಬರುತ್ತೆ. ಓಕೆ ನೋಡಿ ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಆ ಕಡೆ ಒಂದಿದೆ, ಅಲ್ಲೊಂದಿದೆ. ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಓಪನ್ ಮಾಡಿ ಸರ್. ಇದ್ರ ಸೈಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಸೇಮ್ 10x10. 10x10 ಓಕೆ. ಕಿಡ್ಸ್ ಬೆಡ್ರೂಮ್ ಮಾಡ್ಕೋಬೋದಲ್ಲ ಸರ್? ಮಕ್ಳಿಗೆ ಅಂತಾನೆ ಸರ್. ಹಾಂ ನೋಡಿ ವೀಕ್ಷಕರೇ, ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ರೆಡಿ ಇದೆ ಸರ್. ಇದು ವಿತ್ ಸ್ಟೋರೇಜ್ ಹೆಂಗೆ ಸರ್ ಇದು? ವಿತ್ ಸ್ಟೋರೇಜ್ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲೂ ಕೂಡ ಒಂದು ಕ್ವೀನ್ ಸೈಜ್ ಬೆಡ್ ಬರುತ್ತೆ ನಿಮಗೆ, ವಿತ್ ಅಪೋಲ್ಸ್ಟ್ರಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋ. ಆ್ಯಂಡ್ ಇಲ್ಲಿ ಇದು ವಾರ್ಡ್ರೋಬು, ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಓಪನ್ ಮಾಡಿ ಸರ್, ತೋರಿಸ್ಬಿಡೋಣ. ಒಳಗಡೆ ಕೂಡ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಒಳಗಡೆ ಎಲ್ಲ ನೋಡಿ ಫ್ಯಾಬ್ರಿಕ್ ಲ್ಯಾಮಿನೇಟ್ ಹಾಕ್ಬಿಟ್ಟು ಮಾಡಿರುವಂಥದ್ದು. ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಟ್ಟಿದ್ದಾರೆ. ಓಕೆ, ಇದು ಓಪನ್ ಮಾಡಿ ಸರ್. ಆ ಕಡೆ ನೋಡಿ ವೀಕ್ಷಕರೇ, ಈ ಥರ ಬರ್ತಾ ಇದೆ. ಸೂಪರ್ ಸರ್. ಇವಾಗ ಟೆರಸ್ಸು, ಬನ್ನಿ ಮೇಲೆ ಬನ್ನಿ. ಇಲ್ಲಿ ಸ್ವಲ್ಪ ಪರ್ಗೋಲಾ ಡಿಸೈನ್ ಇದು? ಹಾಂ ಸರ್, ಪರ್ಗೋಲಾ ಡಿಸೈನ್. ಸರ್ ಬೇಕಾದ್ರೆ ಗ್ಲಾಸ್ ಹಾಕೋಬೋದು ಸರ್ ಇದ್ರ ಮೇಲೆ? ಹಾಂ, ಗ್ಲಾಸ್ ಹಾಕೋಬೋದು ಸರ್, ಬೇಕಾ? ಹಾಂ ಚೆನ್ನಾಗಿದೆ ಬಿಡಿ. ಸೊ ಬನ್ನಿ ಸರ್. ಇದೇನು ಸರ್ ಬ್ಲೂ ಕಲರು? ಸರ್ ಡಾಕ್ಟರ್ ಫಿಕ್ಸೆಡ್ ಮಾಡಿಸಿದ್ದೀವಿ. ಡಾಕ್ಟರ್ ಫಿಕ್ಸ್ ಮಾಡಿದ್ದೀರಾ? ವಾಟರ್ ಪ್ರೂಫಿಂಗ್ ಮಾಡಿದ್ದೀರಾ? ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಹಾಂ. ಸೊ ಇದು ಬಟ್ಟೆ ತೊಳೆಯೋಕೆ ಸರ್ ಇಲ್ಲಿ? ಹಾಂ, ಬಟ್ಟೆ ತೊಳೆಯೋಕೆ ಸರ್. ಇದು ಬಟ್ಟೆ ತೊಳೆಯೋಕೆ ಮೇಲ್ಗಡೆ ವಾಟರ್ ಟ್ಯಾಂಕ್ ಸ್ಟೋರೇಜ್. ಆಮೇಲೆ ಹೋಗೋಣ ಬನ್ನಿ, ಫಸ್ಟ್ ಇಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಇದು ಎಷ್ಟು ದೊಡ್ಡ ರೂಮ್ ಸರ್ ಇದು? ಸರ್ ಇದು 1 ಅಂತ ಹೇಳಿದ್ರಿ ಆವಾಗಲೇ? ಹಾಂ, 1 ಅಂತ. ಹಾಂ. ಯಾರಾದರೂ ಬ್ಯಾಚುಲರ್ ಕೊಡ್ಬೋದಲ್ಲ ಸರ್ ಇದು ಬಾಡಿಗೆ? ಗಂಡ ಹೆಂಡತಿ ಇರ್ಬೋದು ಸರ್, ಆರಾಮಾಗಿ. ಇದು ಫ್ಯಾಮಿಲಿ ಇರ್ಬೋದು? ಹಾಂ, ಫ್ಯಾಮಿಲಿ ಇರ್ಬೋದು. ಫ್ಯಾಮಿಲಿ ಇರ್ಬೋದು ಅಂತೀರಾ? ಸೈಜ್ ಏನಿದೆ ಸರ್ ಇದ್ರದ್ದು? ಗಂಡ ಹೆಂಡತಿ ಇರ್ಬೋದು ಸರ್. ಇದು 10x10 ಇದೆ. ಹಾಲು 10x10 ಇದೆ. 10x10 ಇದೆ. ಸೊ ಯಾರಾದರೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀರಾ ಅಂತಂದರೆ ಆರಾಮಾಗಿ ಒಂದು 4,000 ಬಾಡಿಗೆ, 4,000 ಬಾಡಿಗೆ ಕೊಟ್ಕೊಂಡು ಇಲ್ಲಿ ಇರ್ಬೋದು. 10x10 ಬರ್ತಾ ಇದೆ. ಕಿಚನ್ ಸೈಜ್ ಏನಿದೆ? 10x5 ಇದೆ. 10x5 ಇದೆ. ತೋರಿಸ್ಬಿಡೋಣ ನೋಡಿ ವೀಕ್ಷಕರೇ, ಸ್ವಲ್ಪ ನ್ಯಾರೋ ಇದೆ, ಬಟ್ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ನಿಮಗೆ ಕ್ಯಾಬಿನೆಟ್ಸ್ ಆಗಿದೆ. ಮೇಲ್ಗಡೆ ನಿಮಗೆ ಇದು ಹಾಕಿರುವಂಥದ್ದು ಸ್ಟೋರೇಜ್ ಇದೆ. ಸ್ಟೋರೇಜ್ ಎಲ್ಲ ಇದೆ ಅಲ್ವಾ ಸರ್ ಇಲ್ಲಿ? ಹಾಂ, ಇದೆ.
ಓಕೆ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆನೂ ಕೂಡ ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದಿದೆ, ಸಜ್ಜಾ ಕೊಟ್ಟಿದ್ದಾರೆ. ಆರಾಮಾಗಿ ಮೇಲ್ಗಡೆ ವಸ್ತುಗಳನ್ನು ಇಟ್ಕೋಬೋದು. ಸರ್ ಇದು ಬಾಡಿಗೆ ಕೊಟ್ಟರೆ ಒಂದು ಎಷ್ಟು ಬರ್ಬೋದು ಸರ್ ಬಾಡಿಗೆ? ಸರ್ 5000 5,000 ಕೊಡ್ತಾರೆ. ನೋಡಿ ವೀಕ್ಷಕರೇ, ಆರಾಮಾಗಿ ಇರ್ಬೋದು. ವಿತ್ ಅಟ್ಯಾಚ್ ವಾಶ್ರೂಮ್ ಅಲ್ಲ ಸರ್ ಇದು? PVC ಡೋರ್ ಹಾಕಿದ್ದಾರೆ. ಎಲ್ಲ ಜಾಗೂರನೇ ಸರ್ ಇದು. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ನಿಮಗೆ 5/6 ಇದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಓಕೆ ಬನ್ನಿ ಸರ್, ಸ್ವಲ್ಪ ಮೇಲೆ ಹೋಗಿ ನೋಡ್ಕೊಂಬಂದ್ಬೇಡ ಸರ್. ಟಾಪಲ್ಲಿ ಇದ್ದೀವಿ, ಒಂಚೂರು ಏರಿಯಾ ತೋರಿಸ್ಬಿಡೋಣ. ತೋರಿಸ್ಬಿಡ್ತೀನಿ. ನೀವು ಹೇಳಿ ಸರ್ ನಮಗೆ ನೀವು ಕೇಳಿದ್ದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅದೇ ನೋಡಿ ಸರ್. ಇದೆ ಅಲ್ವಾ ಜಿಂದಾಲ್? ಜಿಂದಾಲ್ ಪ್ರೆಸ್ಟೀಜ್ ಅದೇ. ಹಾಂ. ಸೊ ಅದ್ರ ಹಿಂದ್ಗಡೆನೆ ನಮಗೆ ಮೆಟ್ರೋ ಬರುತ್ತೆ. ಮೆಟ್ರೋ ಅಂದ್ಬಿಟ್ಟು ಸ್ವಲ್ಪ ಮುಂದೆ ನಿಮ್ಗೆ ಶೋಭಾ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಾಣ್ತಾ ಇದೆ ಶೋಭಾದ ಸೆಂಟ್ರಲ್ ಇರೋದು ಮೆಟ್ರೋನೇ. ಮೆಟ್ರೋ. ಓಕೆ, ಸೂಪರ್ ವೀಕ್ಷಕರೇ. ಇದು ಹಿಂಗೆ ಬಂದ್ರೆ ನಿಮಗೆ ನೈಸ್ ಕಂಪ್ನಿ ಅದು. ಆ ಶೀಟ್ ಕಾಣ್ತಾ ಇರೋದು ಹೌದು, ನೈಸ್ ರೋಡ್ ಇದೆಯಲ್ಲ, ಹೌದು. ನೈಸ್ ರೋಡ್ ಸ್ಟಾರ್ಟಿಂಗ್ ಎಂಟ್ರಿ ಅಂದ್ರೆ ಅದೇ ಕಾಣ್ತಾ ಇರೋದು. ಅದೇನಾ? ಅದೇ ಸರ್, ಶೀಟ್ ಏನಿದೆ ಅದೇ ಶೀಟ್. ಸೊ ನೈಸ್ ಹತ್ರ, ಈ ಕಡೆ ಜಿಂದಾಲ್ ಸಿಟಿ ಹತ್ರ, ಆ ಕಡೆ ಶೋಭಾ ಮೆಟ್ರೋ ಎಲ್ಲ ಹತ್ರದಲ್ಲೇ ಅಲ್ವಾ ಸರ್ ಇದು? ಎಲ್ಲ ಹತ್ರದ್ದು. ಸೊ ವೀಕ್ಷಕರೇ ನೋಡಬಹುದು. ಅಂಡ್ ಈ ಕಡೆ ಬಂದ್ರೆ, ಈ ಕಡೆ ಎಲ್ಲ ಈ ಕಡೆ ಬಂದ್ರೆ ನಿಮಗೆ ಬೋನ್ ಮಿಲ್ ಹತ್ರ ಕಟ್ತಾ ಇದ್ರಲ್ಲ ಸರ್ ಅಪಾರ್ಟ್ಮೆಂಟ್, ಅದೇ ಅಪಾರ್ಟ್ಮೆಂಟ್. ಹೆಸರುಘಟ್ಟ ಮೈನ್ ರೋಡ್ ಬೋನ್ ಮಿಲ್ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಅಪಾರ್ಟ್ಮೆಂಟ್. ಅದು ಈ ಏರಿಯಾ ನೋಡಿ ವೀಕ್ಷಕರೇ. ಆ ಕಡೆ ಏರ್ ಫೋರ್ಸ್ ಬರುತ್ತೆ ನಿಮಗೆ. ಸೊ ಈ ಕಡೆ ಎಲ್ಲ ನೋಡಬಹುದು. ಇದೇನು ಬಿಲ್ಡಿಂಗ್ ಸರ್ ದೊಡ್ಡದಾಗಿರೋದು? ಸರ್ ಇದು 7 Hills ಬಾರ್ ಅಂಡ್ ಪಬ್ ಅಂತ ಮಾಡಿದ್ದಾರೆ ಈಗ ಹೊಸದಾಗಿ. ಅದು ಆಚಾರ್ಯ ಕಾಲೇಜ್. ಅದೇ ಆಚಾರ್ಯ ಎಲ್ಲಿ ಹೇಳಿ? ಅಲ್ಲೇ ಕಾಣಿಸ್ತಾ ಇದೆ ಸರ್, ಅದೇ ಆಚಾರ್ಯ. ಝೂಮ್ ಮಾಡ್ತಾ ಇದ್ದೀನಿ. ಇದೇ ವೀಕ್ಷಕರೇ ಆಚಾರ್ಯ ಕಾಲೇಜ್. ಸೊ ಎಲ್ಲ ಸುತ್ತಮುತ್ತಲು ಹತ್ತಿರದಲ್ಲಿ ಇರುವಂಥ ಏರಿಯಾ. ನಾವು ಟೆರಸಲ್ಲೇ ಎಂಟ್ರಿ ಕೊಟ್ಟರೆ ಒಳ್ಳೇದು ಸರ್, ಗೊತ್ತಾಗ್ಬಿಡೋದು ಜನರಿಗೆ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಏರಿಯಾ ತೋರಿಸ್ತೀನಿ. ಯಾವುದು ಔಟ್ಸ್ಕರ್ಟಲ್ಲಿ ಇಲ್ಲ, ಮನೆಗಳು ತುಂಬಿಕೊಂಡಿದೆ. ಸೊ ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಸರ್. ಒಂದು ಒಳ್ಳೆ ಏರಿಯಾನಾ? ಗಲಾಟೆ ಆರಾಮಾಗಿರ್ಬೋದು, ಪೀಸ್ಫುಲ್ ಆಗಿರ್ಬೋದು ಅಲ್ವಾ? ಇನ್ನೊಂದು ಟ್ರಾಫಿಕ್ದು ಗಲಾಟೆ ಇಲ್ಲ ಸರ್, ಇಲ್ಲ ಸರ್. ಗಾಡಿಗಳು ಓಡಾಡೋದಿಲ್ಲ. ಗಾಡಿಗಳು ನೀವೇ ನೋಡ್ತಿದ್ದೀರಾ ಸರ್, ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಇದೆಲ್ಲ ನಿಮ್ಮ ರೋಡ್ಗಳು, ಅಕ್ಕಪಕ್ಕದ ರೋಡು. ಆರಾಮಾಗಿ ಹೋಗಿ, ನಿಮಗೆ ಮೇನ್ ರೋಡ್ ಯಾವುದು ಬರೋದಿಲ್ಲ, ಟೆನ್ಷನ್ ಇಲ್ಲ. ಆ ಕಡೆ ದೂರ ಬರುತ್ತೆ ಮೇನ್ ರೋಡು, ಯೋಚನೆ ಬೇಡ ಸರ್. ಅದೇ ಅಲ್ಲಿ ಗಾಡಿ ಹೋಗ್ತಿದೆಯಲ್ಲ, ಅದೇ ಬಸ್ ಸ್ಟಾಪ್. ತೋರಿಸ್ಬಿಡ್ತೀನಿ ರೀ. ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ, ಅದೇ ಬಸ್ ಸ್ಟಾಪ್. ಅದೇ ಬಸ್ ಸ್ಟಾಪ್ ಸರ್. ಅದು 100 ಮೀಟರ್ ಇದೆ. ಏನೇ ಹೆಸರು ಕರೀತಾರೆ ಸರ್ ಅದು ಬಸ್ ಸ್ಟಾಪಿಗೆ? ಅದು ನರಸಪ್ಪ ಸರ್ಕಲ್ ಬಸ್ ಸ್ಟಾಪ್. ಓಕೆ ಸರ್. ಇಲ್ಲೇನು ಮಾಡಿದ್ದೀರಾ ಟೆರಸಲ್ಲಿ? ಒಂಚೂರು ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲೊಂದು ರೂಮ್ ಕೂಡ ಕಟ್ಟಿದ್ದಾರೆ ಚಿಕ್ಕದಾಗಿ. ಟ್ಯಾಂಕ್ ರೂಮ್ ಅಲ್ವಾ ಸರ್ ಇದು? ಸ್ಟೋರೇಜ್ ಪರ್ಪಸ್ ಅಂತ ರೂಮ್ ಹಾಕಿದ್ದೀವಿ. ಗಂಗಾ 3 ಲೇಯರ್ ಟ್ಯಾಂಕ್ ಹಾಕಿದ್ದೀವಿ. 3 ಲೇಯರ್. ಎಷ್ಟು ಲೀಟರ್ ಸರ್ ಇದು? 1000 ಲೀಟರ್ ಸರ್. 1000 ಲೀಟರ್ದು. ಓಕೆ. ಸೊ ಪ್ಲಂಬಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ ಸರ್? ಪ್ಲಂಬಿಂಗ್ ಎಲ್ಲ ಆಶೀರ್ವಾದ ಬಿಟ್ಟರೆ ಬೇರೆ ಯಾವ್ದು ಯೂಸ್ ಮಾಡಿ. ಕಂಪ್ಲೀಟ್ ಆಗಿ ಆಶೀರ್ವಾದ ಯೂಸ್ ಮಾಡಿರೋಂಥ. ಕಂಪ್ಲೀಟ್ ಅಲ್ಲಿ ಆಶೀರ್ವಾದ ಯೂಸ್ ಮಾಡಿದ್ದೀವಿ. ಹಾಂ ನೋಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಮನೆಯೆಲ್ಲ ನೋಡ್ಕೊಂಬಂದ್ರಿ, ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಸರ್ ಜೊತೆ ಮಾತಾಡೋಣ. ಸರ್ ಇಲ್ಲಿ ನಾವು ಉಳ್ಕೋಬೋದು, ಇಲ್ಲಾಂದ್ರೆ ಫುಲ್ ರೆಂಟಿಗೆ ಬಿಡ್ಬೋದು. ಕೊಡ್ಬೋದು ಸರ್, ಚೆನ್ನಾಗಿರುತ್ತಾ? ನೀವೇ ನೋಡೋಲ್ಲ ಸರ್, ಅಕ್ಕಪಕ್ಕ ಸಿಟೀಸ್ ಎಲ್ಲ ನೋಡೋಲ್ಲ. ಒಂದು 20-25 ಸಾವಿರ ಬರ್ಬೋದಾ ಸರ್? 26,000 ಬರುತ್ತೆ. ಸರ್ ಇವಾಗ ಫೈನಲ್ ಆಗಿ ಕೇಳೋದು ಬೆಲೆ, ಏನು ಬೆಲೆ ಕೊಟ್ಟು ಮಾಡ್ತೀವಿ ಸರ್? 95 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 95 ಲಕ್ಷ. ಸರ್ ನಮ್ಮ ವೀಕ್ಷಕರು ಬಂದರೆ ಏನೋ ಬೆಸ್ಟ್ ಪ್ರೈಸ್ ಆಗ್ಬೋದು. ನಿಮ್ಮ ಚಾನಲ್ ಕಡೆಯಿಂದ ಒಂಚೂರು ಕಡಿಮೆ ಮಾಡೋದು. ಮಾಡ್ತೀವಿ 100% ಮಾಡ್ತೀವಿ. ನಿಮ್ಮ ಕಡೆಯಿಂದ ಕಡಿಮೆ ಮಾಡೋದು. ಓಕೆ. ಸೊ ಬೆಸ್ಟ್ ಪ್ರೈಸ್ ಆಗೇ ಆಗುತ್ತೆ. 95 ಲಕ್ಷ ಫೈನಲ್ ಪ್ರೈಸ್ ಅಲ್ಲ ವೀಕ್ಷಕರೇ. ಸೊ ಬನ್ನಿ, ಕನ್ನಡಕೋ ವೀಕ್ಷಕರು ಅಂತ ಹೇಳ್ಬೇಕು ನೀವು ಕಾಲ್ ಮಾಡಿದಾಗ ಅಥವಾ ಮಾತಾಡಿದಾಗ, ಬಂದಾಗ ಸರ್ ಜೊತೆ ಮೀಟ್ ಆಗಿ ಕುತ್ಕೊಂಡು ಮಾತಾಡಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರೈಸ್ ಅಂತೂ ಆಗೇ ಆಗುತ್ತೆ. ಸರ್ ಈಗ ಪ್ರೈಸ್ ಆದಮೇಲೆ ಲೋನ್ ಏನಾದರೂ ಆಗುತ್ತೆ ಸರ್ ಪ್ರಾಪರ್ಟಿ? 100% ಆಗುತ್ತೆ. ಓಕೆ, ನಿಮ್ಗೆ ಶೋರ್ ಇದೆಯಾ ಸರ್? ಆಗುತ್ತೆ ಸರ್. ನಿಮ್ಮ ಕಡೆಯಿಂದ ಲೈಕ್ ಡಾಕ್ಯುಮೆಂಟ್ಸ್ ಇರ್ಬೋದು, ಲೋನ್ ಇದು ಮಾಡ್ಕೊಡೋದು, ಸಪೋರ್ಟ್ ಲೋನ್ ಏನಿದೆ ಸಪೋರ್ಟ್ ಮಾಡ್ತೀವಿ. 100% ಆಗೇ ಆಗುತ್ತೆ. ಸರ್ ಯಾರಾದರೂ ಈಗ ಬರಬೇಕು ನೋಡಬೇಕು ಅಂದರೆ ಇಲ್ಲಿ ಯಾರು ಇರ್ತಾರೆ ಸರ್? ಇಲ್ಲಿ ಸರ್ ನಾನು ಇರ್ತೀನಿ, ನನ್ನ ತಮ್ಮ ಇರ್ತಾನೆ. ತಮ್ಮ ಇರ್ತಾರೆ. ತಮ್ಮ ಹೆಸರೇನು ಸರ್ ಅವ್ರದ್ದು? ಶಶಾಂಕ್ ಅಂದ್ಬಿಟ್ಟು. ಶಶಾಂಕ್ ಅಂತ ಹೇಳ್ಬಿಟ್ಟು. ಸೊ ವೀಕ್ಷಕರೇ, ಸರ್ ಇರ್ತಾರೆ, ಇಲ್ಲಾಂದ್ರೆ ಶಶಾಂಕ್ ಸರ್ ಅಂತ ಇರ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ನಂಬರ್ ಯಾರ್ದು ಕೊಟ್ಟಿರ್ತಾರೆ ಸರ್? ನಮ್ಮದೇ ನಂಬರ್ ಕೊಡಿ. ನಿಮ್ಮದೇ ನಂಬರ್ ಕೊಟ್ಟಿರ್ತಾರೆ. ಎನಿ ಟೈಮ್ ಕಾಲ್ ಮಾಡ್ಬೋದು ಸರ್? 100% ಮಾಡಿ ಸರ್. ಓಕೆ, ಬರ್ಬೋದು. ಸರ್. ಓಕೆ. ಸೊ ವೀಕ್ಷಕರೇ, ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬರೋದು ಮರಿಬೇಡಿ. ಯಾಕಂತಂದ್ರೆ ಒಬ್ರಿಗೆ ಇಷ್ಟ ಆದ್ರಲ್ಲ, ಇಡೀ ಮನೆಯವ್ರಿಗೆ ಇಷ್ಟ ಆಗಬೇಕು. ಸೊ ಆದ್ರಿಂದ ಒಂದ್ಸತಿ ಫ್ಯಾಮಿಲಿ ಜೊತೆ ಬನ್ನಿ, ಇಡೀ ಮನೆ ಓಡಾಡಿ ನೋಡಿ, ಸರ್ ಜೊತೆ ಡಿಸ್ಕಸ್ ಮಾಡಿ, ಡಾಕ್ಯುಮೆಂಟ್ ಬೇಕಾದ್ರೂ ಇಸ್ಕೋಬಹುದು. ಸೊ ಡಾಕ್ಯುಮೆಂಟ್ ಇಸ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಇಲ್ಲ ಸರ್, ನಿಮ್ಮ ಕಡೆಯಿಂದ ಮನೆ ಕೊಡ್ತೀವಿ. ಬುಕಿಂಗ್ ಅಮೌಂಟ್ ಒಂದು 10,000 ರೂಪಾಯಿ ಮಾಡಿದ್ರೆ ಈಗ ಚೆಕ್ ಮಾಡ್ಕೊಂಡು ಜಸ್ಟ್ 10,000 ರುಪೀಸ್ ಸರ್ ಅಕೌಂಟ್ಗೆ ಹಾಕಿ ನಿಮಗೆ ಡಾಕ್ಯುಮೆಂಟ್ ಕೊಡ್ತಾರೆ. ತಗೊಂಡೋಗಿ ಲೀಗಲ್ ಮಾಡ್ಕೊಳ್ಳಿ. ಆಲ್ರೆಡಿ ಇವ್ರು ಲೀಗಲ್ ಮಾಡಿದ್ದಾರೆ, ಟೆನ್ಷನ್ ಇಲ್ಲ. ಸೊ ನೀವು ಕೂಡ ಒಂದ್ಸತಿ ಚೆಕ್ ಮಾಡ್ತಿದ್ರೆ ಮಾಡ್ಬೋದು. ಲೋನ್ ಏನಾದ್ರು ಪ್ರೊಸೆಸ್ ಮಾಡೋದಿದ್ರೆ ಮಾಡ್ಕೋಬಹುದು. ಆಲ್ಮೋಸ್ಟ್ ಎಷ್ಟು % ಲೋನ್ ಆಗ್ಬೋದು ಸರ್ ಇದ್ರ ಮೇಲ್ಗಡೆ? 75% ಲೋನ್ ಆಗುತ್ತೆ. ಸೊ ಯೋಚನೆನೇ ಬೇಡ, ಆರಾಮಾಗಿ 20-25 ಲಕ್ಷ ಇದೆಯಾ ನಿಮ್ಮ ಹತ್ರ, ಬನ್ನಿ ಈ ಮನೇನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮ್ಮ ಪ್ರೊಫೈಲ್ ಮೇಲ್ಗಡೆ ಇರುತ್ತೆ ಲೋನ್ ಆಗುವಂಥದ್ದು. ಸೊ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ, ಸರ್ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಅನ್ನು ಇಸ್ಕೊಳ್ಳಿ. ಒಂದು 10,000 ಕೊಟ್ಬಿಟ್ಟು ಇಸ್ಕೊಂಡೋಗಿ ಚೆಕ್ ಮಾಡಿ ಮನೇನ ಪರ್ಚೇಸಸ್ನ ಮಾಡ್ಬೋದು. ಸರ್ ಇದೊಂದೇ ಮನೇನ ಇನ್ನೇನಾದರೂ ಸೇಲ್ಸ್ ಯಾವ್ದಾದ್ರು ಮಾಡ್ತಾ ಇದ್ರೆ ಹೆಂಗೆ ಸರ್? ನಮ್ಮ ಪಕ್ಕದಲ್ಲಿ ಸೈಟ್ ಇದೆ, ಸೈಟ್ ಸೇಲ್ ಮಾಡ್ತೀವಿ.
ಇನ್ನು ಪಕ್ಕದ ಕಟ್ಟಿ ಮಾಡೋಣ ಅನ್ಕೊಂಡಿದ್ದೀವಿ. ಮಾಡೋಣ ಅನ್ಕೊಂಡಿದ್ರೆ ಈ ಸೈಟು ಸೆಲ್ ಇದೆ ಸರ್? ಸೇಲ್ಗಿದೆ ಎಷ್ಟು ಸೈಜ್ ಏನಿದೆ ಸರ್? ಅದು ಸೇಮ್ 800 ಸ್ಕ್ವೇರ್ ಫೀಟ್ ಇದೆ ಅದು. ಓಹೋ, ಯಾರಾದ್ರೂ ಅದು ಕೇಳ್ಬೋದು ಬೇಕಾದ್ರೆ? ಯಾರು ಕೇಳಿದ್ರೆ ಕೊಡ್ತೀನಿ ಸರ್. ಏನು ಹೇಳ್ತೀರಿ ರೇಟ್ ಹೇಳ್ಬಿಡಿ ಮತ್ತೆ. ಸೇಮ್ ಸರ್ 5,500 ಹೇಳ್ತೀನಿ ಸರ್. 5,500 ಓಡ್ತಾ ಇದೆ ಇಲ್ಲಿ. 5,500 5,500 ಬಜಾರ್ 5,500 ಪರ್ ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಓಕೆ, 5,500 ಅಂತಂದ್ರೆ ಆಲ್ಮೋಸ್ಟ್ ಒಂದು 60 ಲಕ್ಷ ಬಂತಲ್ವ ಆಗುತ್ತೆ. ಸರ್? ನೆಗೋಷಿಯಬಲ್ ನೆಗೋಷಿಯಬಲ್ ಅಲ್ವಾ? ಸೊ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. 60 ಲಕ್ಷಕ್ಕೆ ಒಂದು ಸೈಟ್ ಬೇಕಾ? ಅದು ಇದೆ. ಇಲ್ಲ ಗುರು ಇಡೀ ಮನೇನೇ ಬೇಕಂತಂದ್ರೆ ಮನೇನೂ ರೆಡಿ ಇದೆ. ರೆಡಿ ಇದೆ. ಇಲ್ಲ ಕಟ್ಕೊಡಿದ್ರೆ ಕಟ್ಟು ಕೊಡ್ತೀನಿ. ಕಟ್ಟು ಕೊಡ್ತೀರಾ? ಕಟ್ಟು ಕೊಡ್ತೀನಿ. ಓಕೆ ಓಕೆ ಓಕೆ. ಹಂಗಾದ್ರೆ ಇದು ಬ್ಯಾಂಕ್ ಅಲ್ವಾ ಸರ್? ಇದು ಹಾಂ ಸರ್. ಸೈಟೇ 60 ಲಕ್ಷ ಬೀಳ್ತಂದ್ರೆ ಮನೆ ನಮ್ಗೆ ಎಷ್ಟು ಕಮ್ಮಿ ಬಿದ್ದಂಗೆ ಐತಲ್ವಾ? ಕರೆಕ್ಟ್. ಆಕ್ಚುಲಿ ಒಳ್ಳೆ ರೇಟ್ ಅಂತ ಹೇಳ್ಬೋದು. ಸೈಟೇ ಪಕ್ಕದಲ್ಲಿ ಸಾರೇನೆ ನಿಮ್ಗೆ 50-60 ಲಕ್ಷಕ್ಕೆ ಸೈಟ್ ಕೊಡ್ತಾವ್ರೆ. ಸೊ ನೀವೇ ಯೋಚನೆ ಮಾಡಿ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಆ್ಯಂಡ್ ಇನ್ನೊಂದು ವಿಚಾರ, ಮನೆ ಏನಾದರೂ ಸೇಲ್ ಆಗಿದ್ದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಯಾವ ನಂಬರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೋಲ್ಡ್ ಅಂತ ಬಂದಿರುತ್ತೆ. ಸೋಲ್ಡ್ ಅಂತ ಇದ್ರೆ ಮನೆ ಸೇಲ್ ಆಗಿದೆ ಅಂತ. ಸೊ ನಿಮ್ಗೆ ಏನಾದರೂ ಬೇರೆ ಮನೆ ಬೇಕಾದರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಕೊಟ್ಕೊಡೋಕ್ಕೆ ರೆಡಿ ಇದ್ದಾರೆ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆನ ಒಳ್ಳೆ ರೇಟಲ್ಲಿ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ.